ಎಲ್ಲವೂ ಅಂದ್ಕೊಂಡಂತೆ ಆಗಿದ್ರೆ ಇಷ್ಟೊತ್ತಿಗೆ ಡೆವಿಲ್ ಅಬ್ಬರ ಶುರುವಾಗಬೇಕಾಗಿತ್ತು. ಆದರೆ ಸಿನಿಮಾದಲ್ಲಿ ಟ್ವೀಟ್ ಸಿಗುವಂತೆ ದಾಸನ ಜೀವನದಲ್ಲಿ ನಡೆದ ಒಂದು ಘಟನೆ ಎಲ್ಲವನ್ನ ಉಲ್ಟಾ ಪಲ್ಟಾ ಮಾಡಿಬಿಡ್ತು. ದರ್ಶನ್ ಜೊತೆಗೆ ಡೆವಿಲ್ ಸಿನಿಮಾ ತಂಡಕ್ಕೆ ಇದೊಂದು ದೊಡ್ಡ ಪೆಟ್ಟನ್ನು ಕೊಡ್ತು ಅಂತಾನೆ ಹೇಳ್ಬೋದು. ಡಾನ್ ಅಂತ ಇದ್ದ ದಾಸ ಜೈಲು, ಕೋರ್ಟು, ಆಸ್ಪತ್ರೆ ಅಂತ ಸುತ್ತುವಂತೆ ಮಾಡ್ತು. ರೇಣುಕಾಸ್ವಾಮಿ ಕೊಲೆ ಇದಕ್ಕೆಲ್ಲ ಕಾರಣ ಆಯಿತು. ಈ ಕೇಸ್ ನಂತರ ದರ್ಶನ್ ಕಾನೂನು ಚೌಕಟ್ಟಿನಲ್ಲಿ ಬಂದಿಯಾಗಿದ್ರು. ದಾಸ ಎಲ್ಲಿಗೆ ಹೋಗಬೇಕಂದ್ರೂ ಕೋರ್ಟ್ ಪರ್ಮಿಷನ್ ಬೇಕಿತ್ತು. ಬಟ್ ಈಗ ಕರಿಯನ ಬದುಕಿಗೆ ಹೊಸ ಕದರ್ ಬಂದಿದೆ. ದರ್ಶನ್ ಈಗ ಫ್ರೀ ಬರ್ಡ್ ಆಗಿದ್ದು ವಿದೇಶಕ್ಕೆ ಹಾರೋಕೆ ಪರ್ಮಿಷನ್ ಕೂಡ ಸಿಕ್ಕಿದೆ. ಬನ್ನಿ ಹಾಗಿದ್ರೆ ದರ್ಶನ್ಗೆ ಕೋರ್ಟ್ ಯಾವುದಕ್ಕೆಲ್ಲ ಪರ್ಮಿಷನ್ ಕೊಟ್ಟಿದೆ, ಡೆವಿಲ್ ಬಗ್ಗೆ ಇರೋ ಬಿಗ್ ಅಪ್ಡೇಟ್ ಏನು, ಇವೆಲ್ಲವನ್ನ ನಿಮಗೆ ಹೇಳ್ತಾ ಹೋಗ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಕಳೆದ ವರ್ಷ ಇದೇ ತಿಂಗಳು ದಾಸನ ಜೀವನದ ಕರಾಳ ಅಧ್ಯಾಯ ಶುರುವಾಗಿತ್ತು. ಕಂಬಿ ಹಿಂದೆ ಹೋದ ದಾಸ ಹೊರಗೆ ಬರೋದಕ್ಕೆ ತೆಗೆದುಕೊಂಡಿದ್ದು ಬರೋಬ್ಬರಿ 6 ತಿಂಗಳು. ಅಜ್ಞಾತವಾಸದಲ್ಲಿದ್ದ ದರ್ಶನ್ ಜೈಲಿಂದ ಹೊರಬರ್ತಾರಾ ಬರಲ್ವಾ ಅನ್ನೋ ಭಯ ಫ್ಯಾನ್ಸ್ಗೆ ಮತ್ತು ಅವರ ಕುಟುಂಬಕ್ಕೆ ಕಾಡಿತ್ತು. ಆದರೆ ಅಭಿಮಾನಿಗಳ ಹಾರೈಕೆ, ದೈವಬಲ, ವಿಜಯಲಕ್ಷ್ಮಿಯವರ ಪೂಜಾ ಫಲ ದರ್ಶನ್ ಜೀವನದ ದಿಕ್ಕನ್ನೇ ಬದಲಿಸಿ ಹೊರಬರುವಂತೆ ಮಾಡಿತ್ತು. ಹೊರಬಂದಾಗಲೂ ಅಷ್ಟೇ ಬೆನ್ನು ನೋವಿನಿಂದ ಬಳಲುತ್ತಿದ್ದ ದರ್ಶನ್ ಕೊನೆಗೆ ಮತ್ತೆ ಡೆವಿಲ್ ಅಡ್ಡಕ್ಕೆ ಎಂಟ್ರಿ ಕೊಟ್ಟರು. ಈಗ ಫುಲ್ ಶೂಟಿಂಗ್ನಲ್ಲಿ ಡಿ ಬಾಸ್ ಈಗ ಬ್ಯುಸಿಯಾಗಿದ್ದಾರೆ. ಫ್ಯಾನ್ಸ್ಗೂ ಕೂಡ ಈಗ ದರ್ಶನ್ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ದರ್ಶನ್ಗೆ ಫಾರಿನ್ ಹೋಗೋಕೆ ಸಿಕ್ತು ಪರ್ಮಿಷನ್. ಕಳೆದ 2 ತಿಂಗಳಿಂದ ಡೆವಿಲ್ ಶೂಟಿಂಗ್ ಬೆಂಗಳೂರಿನಲ್ಲಿ ನಡೀತಾ ಇದೆ. ಡೆವಿಲ್ ಶೂಟಿಂಗ್ ಸಾಕಷ್ಟು ಭಾಗ ಮುಗಿದಿದ್ದು ಒಂದು ಆಕ್ಷನ್ ಸೀಕ್ವೆಲ್ ಹಾಗೂ 2 ಹಾಡುಗಳ ಚಿತ್ರೀಕರಣ ಬಾಕಿ ಇದೆ ಅಂತ ಹೇಳಲಾಗ್ತಾ ಇದೆ. ಪ್ಯಾಲೇಸ್ ಗ್ರೌಂಡ್ನಲ್ಲಿ ಈಗಾಗಲೇ ಆಕ್ಷನ್ ಸೀಕ್ವೆಲ್ನಲ್ಲಿ ಚಿತ್ರತಂಡ ಬ್ಯುಸಿಯಾಗಿದೆ. ಇನ್ನು 3 ದಿನಗಳ ಕಾಲ ಬೆಂಗಳೂರಿನಲ್ಲೇ ಶೂಟಿಂಗ್ ನಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ. ಈಗ ದರ್ಶನ್ಗೆ 27 ದಿನಗಳು ವಿದೇಶಕ್ಕೆ ಹೋಗಲು ಅನುಮತಿ ಸಿಕ್ಕಿದ್ದು ಜುಲೈ 9ರ ನಂತರ ಬ್ಯಾಂಕಾಕ್ಗೆ ತೆರಳಿ ಸಾಂಗ್ ಶೂಟಿಂಗ್ ಮಾಡಲು ಚಿತ್ರತಂಡ ಪ್ಲಾನ್ ಮಾಡಿಕೊಂಡಿದೆ ಅಂತ ಒಂದು ಕಡೆಯಿಂದ ಸುದ್ದಿ ಬರ್ತಾ ಇದೆ. ಬ್ಯಾಂಕಾಕ್ನಲ್ಲಿ 10 ದಿನ ಸಾಂಗ್ ಶೂಟಿಂಗ್ ಮುಗಿಸಲಿದೆ. ಆಮೇಲೆ ದುಬೈಗೂ ಕೂಡ ಈ ಚಿತ್ರತಂಡ ಹೋಗಲಿದೆ ಅಂತ ಹೇಳಲಾಗ್ತಾ ಇದೆ. ಕೊಲೆ ಕೇಸ್ ಸಂಬಂಧ ದರ್ಶನ್ ಪಾಸ್ಪೋರ್ಟ್ ಕೂಡ ಮುಟ್ಟುಗೋಲು ಹಾಕಿಕೊಂಡಿತ್ತು ಕೋರ್ಟ್. ಆನಂತರ ಜಾಮೀನು ಸಿಕ್ಕು ಜೈಲಿನಿಂದ ಹೊರಬಂದ ನಂತರ ಚಿತ್ರೀಕರಣಕ್ಕಾಗಿ ನಾನು ಫಾರಿನ್ ಹೋಗಬೇಕು, ನನಗೆ ಪರ್ಮಿಷನ್ ಕೊಡಿ ಅಂತ ದರ್ಶನ್ ಕೋರ್ಟ್ ಅನ್ನ ಕೇಳಿದ್ರು. ಆದರೆ ಅವರಿಗೆ ಈಗ ಪರ್ಮಿಷನ್ ಸಿಕ್ಕಿದೆ. ಹೀಗಾಗಿ ಸದ್ಯದಲ್ಲೇ ವಿದೇಶಕ್ಕೆ ದರ್ಶನ್ ಹೋಗಲು ಸಜ್ಜಾಗಿದ್ದಾರೆ. ಜುಲೈ 28ರವರೆಗೆ ದರ್ಶನ್ ಅವರಿಗೆ ಕೋರ್ಟ್ನಿಂದ ವಿದೇಶಕ್ಕೆ ಹೋಗಲು ಅನುಮತಿ ಸಿಕ್ಕಿದೆ. ಹಾಗಾಗಿ ಜುಲೈ ಮೊದಲ ವಾರದಲ್ಲೇ ಇವರು ವಿದೇಶಕ್ಕೆ ಹಾರಲಿದ್ದಾರೆ ಎನ್ನುವ ಮಾಹಿತಿ ಕೂಡ ಇದೆ. ಹಾಡಿನ ಚಿತ್ರೀಕರಣಕ್ಕೆ ಪ್ಲಾನ್ ಮಾಡಿಕೊಂಡಿದ್ದು ಟಿಕೆಟ್ ಕೂಡ ಬುಕ್ ಆಗಿದೆ ಅಂತ ಹೇಳಿ ಮಾಹಿತಿ ಬಂದಿದೆ. ಬೆಂಗಳೂರಿನಲ್ಲಿ ನಡೀತಿದೆ ಡೆವಿಲ್ ಶೂಟಿಂಗ್. ಸದ್ಯ ದರ್ಶನ್ ನಟನೆಯ ಡೆವಿಲ್ ಸಿನಿಮಾದ ಚಿತ್ರೀಕರಣ ಸದ್ಯ ಬೆಂಗಳೂರಿನಲ್ಲಿ ನಡೀತಾ ಇದೆ. ಸಾಹಸದ ಸನ್ನಿವೇಶಗಳನ್ನ ನಿರ್ದೇಶಕರು ಸೆರೆ ಹಿಡಿತಾ ಇದ್ದಾರೆ. ಈ ವಾರ ಬಹುತೇಕ ಈ ಸಾಹಸ ಸನ್ನಿವೇಶದ ಶೂಟಿಂಗ್ ಮುಗಿಯಲಿದೆಯಂತೆ. ಚಿತ್ರೀಕರಣ ಮುಗಿತಾ ಇದ್ದಂತೆ ಇಡೀ ಟೀಮ್ ವಿದೇಶಕ್ಕೆ ಹಾರಲಿದೆ. ವಿದೇಶದಲ್ಲಿ ಹಾಡಿನ ಶೂಟಿಂಗಿಗೆ ಪ್ಲಾನ್ ಮಾಡಿದ್ದಾರಂತೆ ನಿರ್ದೇಶಕ ಪ್ರಕಾಶ್. ಫ್ಲೈಟ್ ಹತ್ತೋ ಮುನ್ನ ಚಾಮುಂಡಿ ದರ್ಶನ. ದರ್ಶನ್ ಫಾರಿನ್ ಫ್ಲೈಟ್ ಹತ್ತೋ ಮುನ್ನ ದೇವಿಯ ದರ್ಶನ ಪಡೆಯೋದು ಬಾಕಿ ಇದೆ. ಹೌದು, ಕಳೆದ ಆಷಾಢ ಮಾಸದಲ್ಲಿ ಬೆಟ್ಟದ ತಾಯಿಯ ದರ್ಶನ ಪಡೆಯೋದಕ್ಕೆ ಸಾಧ್ಯವಾಗಿರಲಿಲ್ಲ. ಅಂದರೆ ಚಾಮುಂಡೇಶ್ವರಿಯ ದರ್ಶನ ಪಡೆಯೋಕ್ಕೆ ಸಾಧ್ಯವಾಗಿರಲಿಲ್ಲ. ಯಾಕಂದರೆ ಆ ಟೈಮ್ನಲ್ಲಿ ದರ್ಶನ್ ಜೈಲಿನಲ್ಲಿ ಇದ್ರು. ಆದರೆ ಈ ವರ್ಷ ಅದರಲ್ಲೂ ಫಾರಿನ್ಗೆ ಹೊರಡೋಕ್ಕೂ ಮುನ್ನ ದರ್ಶನ್ ಮೈಸೂರಿನ ಚಾಮುಂಡೇಶ್ವರಿ ಸನ್ನಿಧಿಗೆ ಭೇಟಿ ನೀಡ್ತಾರೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿದೆ. ದರ್ಶನ್ ಜೈಲಿನಿಂದ ಹೊರಬಂದ ಮೇಲೆ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಬಂದಿದ್ರು. ಮತ್ತೆ ಉಕ್ಕಡ ಮಾರಮ್ಮನ ಸನ್ನಿಧಿಗೆ ಹೋಗಿ ದೃಷ್ಟಿಯನ್ನು ತೆಗೆಸಿಕೊಂಡು ಬಂದಿದ್ರು. ಅದಾದ ನಂತರ ಮೈಸೂರಿನಲ್ಲಿ ನಡೆದ ಡೆವಿಲ್ ಶೂಟಿಂಗ್ನಲ್ಲಿ ಭಾಗಿಯಾಗಿದ್ರು. ಇದಾದ ನಂತರ ಅಂದರೆ ರಾಜಸ್ಥಾನ್ ಹಾಗೂ ಜೈಪುರ್ಗೆ ಹೋಗೋ ಮುನ್ನ ಕೇರಳದ ಮುಡಾಯಿ ಕಾವು ಭದ್ರಕಾಳಿ ಸನ್ನಿಧಿಗೆ ಕುಟುಂಬ ಸಮೇತರಾಗಿ ಭೇಟಿ ಕೊಟ್ಟು ಬಂದಿದ್ರು. ಮತ್ತೆ ಬೆಂಗಳೂರಿನಲ್ಲಿ ಶೂಟಿಂಗ್ ನಡೆಯುವಾಗ ಕೇರಳದ ಕೊಟ್ಟಿಯೂರ್ ಶಿವನ ದರ್ಶನ ಮಾಡಿಕೊಂಡು ಬಂದಿದ್ರು. ಇದೀಗ ದುಬೈಗೆ ಹೊರಡೋಕ್ಕೂ ಮುನ್ನ ಚಾಮುಂಡಿ ತಾಯಿಯ ದರ್ಶನ ಪಡೆಯೋಕೆ ದರ್ಶನ್ ಸಜ್ಜಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಡೆವಿಲ್ ಮೇಲೆ ಇದೆ ಬೆಟ್ಟದಷ್ಟು ನಿರೀಕ್ಷೆ. ಇನ್ನು ದರ್ಶನ್ ಕೊನೆಯದಾಗಿ ಕಾಣಿಸಿಕೊಂಡಿದ್ದು ಕಾಟೇರ ಸಿನಿಮಾದಲ್ಲಿ. ಕಾಟೇರಮ್ಮನ ಆಶೀರ್ವಾದ ದಾಸನಿಗೆ ಎಷ್ಟರ ಮಟ್ಟಿಗಿತ್ತು ಅನ್ನೋದು ಆ ಸಿನಿಮಾ ಎಷ್ಟು ಬೇಗ ಶೂಟಿಂಗ್ ಮುಗಿಸಿತ್ತೋ ಅಷ್ಟೇ ಬೇಗ ಬಾಕ್ಸ್ ಆಫೀಸ್ ಚಿಂದಿ ಉಡಾಯಿಸಿತ್ತು. ಇದೀಗ ದಾಸನ ಅಭಿಮಾನಿಗಳು ಈ ಸಿನಿಮಾದ ಮೇಲೆ ಸಾಕಷ್ಟು ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಅದಕ್ಕೆ ಸರಿಯಾಗಿ ದರ್ಶನ್ ಅವರು ಕೂಡ ಸಮಯವನ್ನು ವ್ಯರ್ಥ ಮಾಡದೆ ಫುಲ್ ಟೈಮ್ ಡೆವಿಲ್ ಶೂಟಿಂಗ್ನಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಈಗ ಸದ್ಯ ನಟ ದರ್ಶನ್ ಅವರು ಸಂಪೂರ್ಣವಾಗಿ ಡೆವಿಲ್ ಮೇಲೆ ಗಮನವನ್ನು ಹರಿಸಿದ್ದು ಬಿಡುವಿನ ವೇಳೆಯಲ್ಲಿ ಮಾತ್ರ ಮೈಸೂರಿನ ತಮ್ಮ ಫಾರ್ಮ್ ಹೌಸ್ನಲ್ಲಿ ಸಮಯವನ್ನು ಕಳೀತಾ ಇದ್ದಾರೆ. ಒಟ್ನಲ್ಲಿ ಫಾರಿನ್ನಲ್ಲಿ ಶೂಟಿಂಗ್ ಮುಗಿದ ನಂತರ ದರ್ಶನ್ ಹೊಸ ಅಧ್ಯಾಯ ಶುರುವಾಗಲಿದ್ದು ಫ್ಯಾನ್ಸ್ ಕೂಡ ದಾಸನನ್ನ ಡೆವಿಲ್ ಲುಕ್ನಲ್ಲಿ ನೋಡೋಕೆ ಕಾತರದಿಂದ ಕಾಯ್ತಾ ಇದ್ದಾರೆ. ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.